ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಹೆತ್ತವ್ರಿಗೆ ಹೆಗಣನೂ ಮುದ್ದು ಅಂತಾರ. ಅಂದ್ರೆ ಏನ್ ಹೇಳ್ರಿ, ತಂದೆ ತಾಯಿಗೆ ಮಕ್ಳು ನೋಡ್ಲಿಕ್ ಚಂದ ಇರ್ಲಿ ಬಿಡ್ಲಿ, ಅವ್ರ ಗುಣ ಹೆಂಗರ ಇರ್ಲಿ, ಚಲೋರ ಇರ್ಲಿ ಸುಮಾರರ ಇರ್ಲಿ, ತಂದೆ ತಾಯಿ ದೃಷ್ಟಿಯೊಳಗ ಮಕ್ಳು ಯಾವಾಗ್ಲೂ ಚಲೋನೆ ಕಾಣ್ತಾರ. ಅದಕ್ಕೆ ಹೆತ್ತವ್ರಿಗೆ ಹೆಗಣಾನು ಮುದ್ದು ಅಂತಾರ. ಹಂಗೆ ಮಕ್ಕಳ ದೃಷ್ಟಿಯೊಳಗು ನೋಡ್ರಪ್ಪ, ತಂದೆ ತಾಯಿ ದಾರಿ ತೋರೋ ಕಣ್ಣುಗಳೆರಡು, ಅವರ ಪ್ರೀತಿ ಕಾಣದಾಗೆ ಮಕ್ಕಳು ಕುರುಡು. ಖರೆ ಅದ ಬಿಡ್ರಿ, ಮಕ್ಕಳ ದೃಷ್ಟಿಯೊಳಗ ತಂದೆ ತಾಯಿ ಎರಡು ಕಣ್ಣಿದ್ದಾಗ ಅವ್ರ ಪ್ರೀತಿ ಸಿಕ್ಕಿಲ್ಲ ಅಂದ್ರ ಕುರುಡಾಗ್ತಾರ. ಆದ್ರ ತೀರಾ ತಂದೆ ಮ್ಯಾಲ ಕುರುಡು ಪ್ರೀತಿ ಕುರುಡು ಭಕ್ತಿ ಇರಬಾರ್ದಂತೀನಿ ನಾ ಯಾರ ಬಗ್ಗೆ ಹೇಳಲಿಕ್ಕತ್ತೀನಿ ಗೊತ್ತಾಯ್ತಲ್ಲ ನೋಡ್ರಿ. ತಾವೇ ಸ್ವತಃ ವಿಧಾನ ಪರಿಷತ್ ಸದಸ್ಯರಾದವರು ಯತೀಂದ್ರ ಅವರು ತಮ್ಮಪ್ಪನ ಬಗ್ಗೆ ಏನೋ ಹೊಗಳಬೇಕು, ಭಯಂಕರ ಉತ್ಪ್ರೇಕ್ಷೆಯಾಗಿ ಹೊಗಳಿಕ್ ಹೋದ್ರು. ಅಲ್ಲ, ಮುಖ್ಯಮಂತ್ರಿಯಾಗಿ ತಮ್ಮ ತವರು ಜಿಲ್ಲೆ ಕೊಟ್ಟಂತ ಅನುದಾನನೇ ದೊಡ್ಡ ಉಪಕಾರ ಮಾಡ್ಯಾರ ಅನ್ನೋ ತರ ಹೊಗಳಿಕ್ ಹೋಗ್ಬಿಟ್ರು. ಏನು ಹೋಲಿಕೆ ಅಂದ್ರೆ ಏನು, ಮೈಸೂರು ಮಹಾರಾಜರಿಗೆ ಹೋಲಿಕೆ ಮಾಡಿ ಅವ್ರಿಗಿಂತ ಹೆಚ್ಚಿನ ಅಭಿವೃದ್ಧಿನೇ ಮಾಡ್ಯಾರ, ಹೆಚ್ಚಿನ ಕೊಡುಗೆನೇ ಕೊಟ್ಟಾರ ಅಂತ ಹೇಳಿ ತಮ್ಮ ತಂದೆಯವರಿಗೆ ಹೊಗಳಿಕ್ ಹೋಗಿ ಅತಿಯಾಗಿ ಹೊಗಳಿ ಯತೀಂದ್ರ ಅವ್ರು ಹೋಗಿ ಅತೀಂದ್ರ ಅಂತ ಅನ್ಸ್ಕೊಂಡ್ಬಿಟ್ರು. ಆದ್ರ ನೋಡ್ರಿ, ಯತೀಂದ್ರ ಅವ್ರು ಹಿಂಗ್ ಹೇಳಿದ್ದೆ ತಡ ಎಲ್ಲ ಕಡೆ ಭಯಂಕರ ಮಂದಿ ಸಿಟ್ಟಿಗೆ ಎದ್ದು ಬಿಟ್ರು. ಆದ್ರೂನು ನಾಯನ ಕ್ಷಮೆ ಕೇಳುದಿಲ್ಲ ಅಂತ ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಂಡಾರ. ಆದ್ರ ಈ ಅಪ್ಪ ಮಗ ಮೈಸೂರು ಜಿಲ್ಲೆಗೆ ಏನೇನು ಕೊಡುಗೆ ಕೊಟ್ಟಾರ ಅಂತ ಹೇಳಿ ಪ್ರತಾಪ್ ಸಿಂಹ ಅವರು ಬಹಳ ಚಂದ ವಿವರಣೆ ಕೊಟ್ಟಾರ. ಯತೀಂದ್ರ, ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರೋದು ಏನು ಅಂತಂದ್ರೆ, ಟ್ರಾನ್ಸ್ಫರ್ ಲಿಸ್ಟ್ ಕೊಟ್ಟು ಅಪ್ಪ ಅಂತ ಮೀಡಿಯಾದವ್ರಲ್ಲಿ ಇದ್ದಾರೆ ಅಂತ ಗೊತ್ತಿಲ್ಲದಲೇ ಅಲ್ಲಿ ಅಪ್ಪ ನಾನು ಕೊಡಿಸಿರೋ ಲಿಸ್ಟನ್ನು ಟ್ರಾನ್ಸ್ಫರ್ ಮಾಡು ಅಂತ ಹೇಳ್ತಿರಲ್ಲ, ಇದೆಷ್ಟೇ ನಿಮ್ಮ ಸಾಧನೆ. ನೀವು ಅನಧಿಕೃತವಾಗಿ ವರ್ಗಾವಣೆ ಖಾತೆ ಸಚಿವರಾಗಿ ಮೈಸೂರಿನಲ್ಲಿ ಒಬ್ಬ PDO ಇಂದ ಬೆಂಗಳೂರಿನಲ್ಲಿರುವಂಥ ಪೊಲೀಸ್ ಕಮಿಷನರ್ವರೆಗೂ ಕೂಡ ಆ ಟ್ರಾನ್ಸ್ಫರು ಅಪಾಯಿಂಟ್ಮೆಂಟು ಪೋಸ್ಟಿಂಗು ಮಾಡಿಕೊಂಡು ಒಳ್ಳೆ ಚೆನ್ನಾಗಿ ಕಮಾಯಿ ಮಾಡ್ಕೊಂಡಿದ್ದೀರಿ. ಇದರಾಚೆಗೆ ನಿಮ್ಮ ಅಪ್ಪನ ಕೊಡುಗೆನೂ ಏನಿಲ್ಲ, ನಿಮ್ಮ ಕೊಡುಗೆನೂ ಏನಿಲ್ಲ. ಮೈಸೂರಿಗೆ ಕುಡಿಯೋ ನೀರು ಕೊಟ್ಟರಂಥವ್ರು ಮಹಾರಾಜರು. ಮೈಸೂರು ಇವತ್ತು ಹಸನಾಗಿದ್ರೆ ಈ ಭಾಗದಲ್ಲಿ ಜನ ಕೃಷಿನ ಮಾಡ್ತಾಯಿದ್ರೆ ಅದು ಮೈಸೂರು ಮಹಾರಾಜರ ಕೊಡುಗೆ ಹೊರತು ನಿಮ್ಮ ಅಪ್ಪನ ಕೊಡುಗೆ ಏನಿಲ್ಲ. ಪಕ್ಕದಲ್ಲಿ ಮಹದೇವಪ್ಪನವ್ರನ್ನ ಇಟ್ಕೊಂಡ್ಬಿಟ್ಟು DPR ಮಾಡಿದ್ದು ನಾವು ಕಾಸೇ ಕೊಡಲಿಲ್ಲ, ಯೋಜನೆನೂ ಬರಲಿಲ್ಲ, ಏನೂ ಇಲ್ಲ. ಈ ಥರ ಒಬ್ಬರು ಪಕ್ಕದಲ್ಲಿ ಒಂದು ರೀತಿಯಲ್ಲಿ ಹೊಗಳಭಟ್ರನ್ನ ಇಟ್ಕೊಂಡ್ಬಿಟ್ಟು ನಿಮ್ಮಪ್ಪ ಊರು ತುಂಬ ಬೈರೋರ ಬಗ್ಗೆ ಉಡಾಫೆ ಮಾತಾಡ್ಕೊಂಡು ಅಡ್ಡಾಡೋದು ಬಿಟ್ಟರೆ ನಿಮ್ಮ ಅಪ್ಪನ ಕೊಡುಗೆ ಏನಿದೆ? ಒಂದಾನೊಂದು ಕಾಲದಲ್ಲಿ ವರುಣ ನಾಲೆನ ಮಾಡಿದ್ರು ಅನ್ನೋದು ಬಿಟ್ಟರೆ ಈ ಕಳೆದ 7.5 ವರ್ಷ ಅವರ ಮುಖ್ಯಮಂತ್ರಿಯಾಗಿ ಮೈಸೂರಿಗೆ ಈ ರಾಜ್ಯಕ್ಕೆ ಅವ್ರು ಕೊಟ್ಟಿರೋ ಕೊಡುಗೆ ಏನೂ ಇಲ್ಲ, ಬರೀ ಸಾಲದ ಹೊರೆ ಅಷ್ಟೇ. ಅದನ್ನು ಅರ್ಥ ಮಾಡ್ಕೊಳ್ಳಿ ಸರ್. ಎಲ್ಲಾಕಿನ ಅವ್ರ ಮಾತ್ನಾಗ ಏನ್ ಇಷ್ಟ ಆಯ್ತಂದ್ರ ನೋಡ್ರಿ, ನೀವ್ ತಂದೆ ತಾಯಿ ಮಕ್ಳಿಗೆ ಆಸ್ತಿ ಮಾಡ್ಕೊಡ್ಬಹುದು, ಅದ್ರ ತಲೆಯಾಗ ಬುದ್ಧಿ ತುಂಬಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಮಜಾಕ್ನಾಗೆ ಭಾರಿ ಏಟ್ ಕೊಟ್ಟಾರ್ರಿ. ಅಷ್ಟೇ ಅಲ್ಲ, ಏನೋ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಸಿದ್ದರಾಮಯ್ಯ ದೊಡ್ಡವರು ಹೆಚ್ಚಿನ ಅಭಿವೃದ್ಧಿ ಮಾಡ್ಯಾರ ಅಂತ ಹೇಳಿಗತ್ತಾರ. ಅಕಸ್ಮಾತ್ ಏನಾರ 10 ವರ್ಷ CM ಆಗಿ ಮುಂದುವರೆದ್ರು ಅಂತ ತಿಳ್ಕೋರಿ, ಚಾಮುಂಡಿ ದೇವರಿಕಿನ ದೊಡ್ಡವರಾದ್ರೂ ಏನ್ ಆಶ್ಚರ್ಯ ಇಲ್ಲ ಅಂತ ವ್ಯಂಗ್ಯ ಆಡ್ಯಾರ, ಟಾಂಗ್ ಕೊಟ್ಟಾರ ಪ್ರತಾಪ್ ಸಿಂಹ ಅವರು. ಈ ರಾಜಕಾರಣಿಗಳು ಅದು ಯಾರೇ ಇರ್ಬೋದು, ಮಕ್ಕಳಿಗೆ ಆಸ್ತಿಯನ್ನು ಮಾಡಿಕೊಡ್ಬೋದು, ಆದರೆ ತಲೆಯಲ್ಲಿ ಬುದ್ಧಿಯನ್ನು ತುಂಬಿಕೊಡಕ್ಕೆ ಸಾಧ್ಯ ಇಲ್ಲ. ಇದು ಯತೀಂದ್ರ ಅವರ ಬಾಯಿಂದ ಬಂದಿರುವಂಥ ಅವರ ಮನದಾಳದ ಮಾತು ಮಾತ್ರ ಅಲ್ಲ, ಅದು ಸಿದ್ದರಾಮಯ್ಯ ಸಾಹೇಬ್ರ ಈ ಹಿಂದಿನ ಅವರ ನಡೆ ಮಾತುಗಳನ್ನೆಲ್ಲ ನೋಡಿದಾಗ ಅದು ಅವರ ತಂದೆಯವರಾದಿರುವಂಥ ಸಿದ್ದರಾಮಯ್ಯನವರ ಅಂತರಾಳದ ಭಾವನೆಯೂ ಕೂಡ ಇದೇ ಆಗಿದೆ. ಯಾಕಂದರೆ ಅವರು ಹಿಂದೆ ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಇದೇ ದೇವರಾಜ ಅರಸು ಮಾರುಕಟ್ಟೆಯನ್ನು ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡುವಂಥ ವಿಚಾರ ಬಂದಾಗ ಒಂದಷ್ಟು ಜನ ಇದು ಮಹಾರಾಜರು ಕಟ್ಟಿಸಿದ್ದು, ಅದನ್ನು ಅದೇ ರೀತಿ ಉಳಿಸ್ಕೊಳ್ಬೇಕು ಅಂತ ಹೇಳಿ ಧ್ವನಿ ಎತ್ತಿದಾಗ ಏನು ಮಹಾರಾಜ ಏನು ಅವನ ಮನೆಯಿಂದ ದುಡ್ಡು ತಂದು ಕಟ್ಟಿದ್ನಾ ಅಂತೇಳಿ ಹೇಳಿದ್ರು ಸಿದ್ದರಾಮಯ್ಯನವರು. ಯತೀಂದ್ರ ಹೇಳ್ತಾ ಇದ್ದಾರೆ, ದೇವರಾಜ ಅರಸು ಅವ್ರಿಗಿಂತ ದೊಡ್ಡವರಾದರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ದೊಡ್ಡ ಕೊಡುಗೆ ಕೊಟ್ಟಿರೋರಾಗಿದ್ದಾರೆ. ಇನ್ನು ಸ್ವಲ್ಪ ದಿನ ಹಿಂಗೆ ಹೋಯಿತು ಅಂತಂದರೆ, ಎಲ್ಲರೂ 10 ವರ್ಷ ಮುಖ್ಯಮಂತ್ರಿ ಆಗಿ ಏನಾದ್ರು ಕಂಪ್ಲೀಟ್ ಆಯಿತು ಅಂತಂದರೆ ದೇವರಾಜ ಅರಸು ನಾಲ್ವಡಿ ಮಾತ್ರ ಅಲ್ಲ, ನಾಡದೇವತೆ ಚಾಮುಂಡೇಶ್ವರಿಗಿಂತ ತಾನೇ ದೊಡ್ಡವನು ಅಂತ ಹೇಳ್ಕೊಬಿಡ್ತಾರೆ. ಪ್ರತಾಪ್ ಸಿಂಹ ಅವರೇ, ನೀವು ಏನಾರೇ ಹೇಳ್ರಪ್ಪ, ಎಷ್ಟನ್ನ ಹೇಳ್ರಿ, ಆದ್ರೂ ನೋಡ್ರಿ CM ಸಿದ್ದರಾಮಯ್ಯನವರು ಬಹಳ ದೊಡ್ಡವರೇ ಬಿಡ್ರಿ, ಬಹಳ ಗ್ರೇಟೇ ಬಿಡ್ರಿ ಅಂತೀನಿ ನಾನು. ಯಾಕಂತ ಹೇಳ್ತೀನಿ ಕೇಳ್ರಿ, ಸಿದ್ದರಾಮಯ್ಯನವರು ನಮ್ಮ ರಾಜ್ಯಕ್ಕೆ CM ಆದಾಗಿನಿಂದ ಹಾಲು, ಮೊಸರು, ಪೆಟ್ರೋಲ್, ಡೀಸೆಲ್, ಬಸ್ಸು, ಆಟೋ, ಮೆಟ್ರೋ ಯಾವ್ದು ಬೇಕಾದ್ರದ್ದು ರೇಟ್ ಕೇಳ್ರಿ, ಎಲ್ಲದ್ರದ್ದು ಹೆಚ್ಚಬೇಡಾರ, ಏರ್ಸ್ಯಾರ. ಬೆಲೆ ಏರಿಕೆ ಮಾಡಿದ್ದೇನೆ ಟ್ಯಾಲೆಂಟ್ ಅಂತ ಹೇಳಿಕತ್ತಿಲ್ರಿ. ಆದ್ರ ಮಂದಿ ಕೇಳ್ತಾರ ನೋಡ್ರಿ, ಯಾಕೆ ಇಷ್ಟು ಎಲ್ಲದ್ರದ್ದು ರೇಟ್ ಹೆಚ್ಚು ಮಾಡ್ಲಿಕತ್ತೀರಿ ಅಂತ. ಅವಾಗ ಎಷ್ಟು ಸಲೀಸಾಗಿ ಎಷ್ಟು ಈಸಿಯಾಗಿ ಕೇಂದ್ರ ಸರ್ಕಾರದ ಮೇಲೆ ಹಾಕ್ಬಿಡ್ತಾರ ಟೊಪ್ಗಿನ.
ಅದು ರೀ ಟ್ಯಾಲೆಂಟ್ ಅನ್ನೋದು. ಅಂಥ ಪ್ರತಿಭೆ ಎಲ್ಲರಿಗೂ ಇರುವುದಿಲ್ಲ. ಆದ್ರೆ ಈ ಪ್ರತಿಭೆ ಬಗ್ಗೆ ರಂಗಣ್ಣ ಅವರು ಮಸ್ತ್ ಝಾಡ್ಸಾರ. ಒಂದ್ಸಲ ಕೇಳ್ರಿ ಅವ್ರ ಮಾತನ್ನು. 91 ರೂಪಾಯಿ ಆಗುತ್ತೆ ಡೀಸೆಲ್ ಬೆಲೆ, ಮಾರಾಟ ತೆರಿಗೆ 21% ಎತ್ತಿದ್ದಾರೆ. ಮಾತಿದ್ರೆ ಕೇಂದ್ರ ಸರ್ಕಾರ ಮಾಡಿದೆ, ಎಲ್ಲದಕ್ಕೂ ಕೇಂದ್ರ ಸರ್ಕಾರ. ವಿದ್ಯುತ್ ಯಾಕಪ್ಪ ಆಯ್ತು? ಕೇಂದ್ರ ಸರ್ಕಾರ. ನೀರಿಗೆ ಯಾಕಪ್ಪ? ಕೇಂದ್ರ ಸರ್ಕಾರ. ಮೆಟ್ರೋಗೆ ಯಾಕಪ್ಪ ಆಯ್ತು? ಕೇಂದ್ರ ಸರ್ಕಾರ. ಅಲ್ಲಪ್ಪ ಅವ್ರು ಕಾಗದ, ಕೇಂದ್ರ ಸರ್ಕಾರ. ನಾವು ನೀನೇ ಕಾಗದ ಬರ್ದಿದ್ದೀವಿ ಅಂತ ಇಲ್ಲ, ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ. ಏನ್ ಕೇಂದ್ರ ಪಾಣಿ ಇದು ತಗೊಳ್ಳೋದು ದುಡ್ಡು ಜಾಸ್ತಿ ಮಾಡಿದ್ರೆ ಅದು ಕೇಂದ್ರ ಸರ್ಕಾರ. ಸ್ಟಾಂಪ್ ಡ್ಯೂಟಿ ಅದು ಕೇಂದ್ರ ಸರ್ಕಾರ. ಹಾಲ್ದು 2 ಸರಿ ಇದು ಮಾಡಿ ಅದು ಕೇಂದ್ರ ಸರ್ಕಾರ. ಯಾಕಪ್ಪ? ಅದು ಹಸೂರೇ ಕೇಂದ್ರ ಸರ್ಕಾರ. ಹೇಗೆ ಅನ್ನೋದು ಮಾತ್ರ ಹೇಳ. ಹೆಂಗ್ ಸರ್ ಕೇಂದ್ರ? ಅದು ಇಲಾತಿ ಹಸು ಫಾರಿನ್, ಹಂಗಾಗಿ ಅದು ಕೇಂದ್ರ ಸರ್ಕಾರ. ಈ ರಾಜೇಶ್ ರಂಜನ್ ಅಂತ ಹೇಳಿ ಗೊತ್ತೇ ನಿಮ್ಗ? ಹಿಂಗಂದ್ರ ಗೊತ್ತಾಗೋದಿಲ್ಲ ಬಿಡ್ರಿ. ಅವ್ರ ಪಪ್ಪು ಯಾದವ್ ಅಂದ್ರೆ ಬಹಳ ಫೇಮಸ್. ಅವ್ರ ಪಪ್ಪು ಯಾದವ್ ಆಗಿ ಫೇಮಸ್ ಆಗ್ಯಾರ. ಬಿಹಾರದ ರಾಜಕಾರಣಿ, ಪೂರ್ಣಿಯಾ ಕ್ಷೇತ್ರನ ಪ್ರತಿನಿಧಿಸುವಂತ MP ಈ ಪಪ್ಪು ಯಾದವ್ ಅವರು. ಅವ್ರ ಹೆಸರಿಗೋ ಏನೋ, ಅವ್ರ ಅಂತ ಹೆಸರು ಇಟ್ಕೊಂಡಿದ್ದಕ್ಕೋ ಏನೋ ಚಿತ್ರ ವಿಚಿತ್ರ ಹೇಳಿಕೆ ಕೊಟ್ಟು ಅವಾಗ ಸುದ್ದಿ ಆಗ್ತಿರ್ತಾರ. ತಮ್ಮ ಮಾತಿನಿಂದ ಯಾವಾಗ್ಲೂ ಸುದ್ದಿ ಆಗೋರು ತಮ್ಮ ಕೈ ಚಳಕದಿಂದ ಈ ಸಲ ಸುದ್ದಿ ಆಗ್ಯಾರ. ಏನ್ ಮಾಡ್ಯಾರಂದ್ರ, ಹಿಂಗ ಹೊಂಟಿದ್ರ ಕಾರ್ನಾಗ ಪಪ್ಪು ಯಾದವ್. ರಿಪೋರ್ಟರ್ ಬೆನ್ ಹತ್ತಿ ಅವ್ರಿಗೆ ಮಾತಾಡ್ಸ್ಲಿಕ್ಕೆ ಹೋದ್ರು ಕ್ಯಾಮ್ರಾಮನ್ ಜೊತೆಗೆ. ಅಲ್ಲ, ಇವ್ರು ಬರ್ತಾರಂತ ಗೊತ್ತಿತ್ತ ಏನ? ಪಪ್ಪು ಯಾದವ್ ಅವ್ರ ಕೈಯಾಗ ರೊಕ್ಕ ಹಿಡ್ಕೊಂಡು ಕಾಯ್ಲಿಕ್ಕೆ ಹತ್ತಿದ್ರು ಕಾಣ್ತದ. ಆ ವರದಿಗಾರನಿಗೆ ಕೈಯಾಗ ರೊಕ್ಕ ಕೊಡ್ತಾರ, ಅದು ಚಂದ ಕ್ಯಾಪ್ಚರ್ ಆಗ್ತದ ಕ್ಯಾಮ್ರಾದಾಗ. ಅಲ್ಲ, ಮತ್ ಎಲ್ಲಾಕಿನ ವಿಷಾದ ಏನ್ ನನಗ ಬಹಳ ದುಃಖ ಆಗಿದ್ದಂದ್ರ, ಏತೋ ಪ್ಯಾರ್ ಹೇ ಅಂತಾರ ರಿಪೋರ್ಟರ್. ಏನಿದು ಅರ್ಥ? ವಿಚಿತ್ರ ಅನ್ಸ್ಬಿಡ್ತ ನನಗ. ಈ ತರ ಓಪನ್ ಆಗಿ ಕ್ಯಾಮ್ರಾ ಮುಂದ ರಿಪೋರ್ಟರ್ಗೆ ಲಂಚ ಕೊಡ್ತಾರ. ಅವ್ರಿದ್ರೆ ಕ್ಯಾಮ್ರಾಮನ್ ಚಲೋ ಕ್ಯಾಪ್ಚರ್ ಮಾಡ್ರಿ ಅವ್ರನ್ನ ಅಂತ ಹೇಳಿ ಅವ್ರು ತೋರಿಸ್ತಾರ. ನೋಡ್ರಿ ಆ ದೃಶ್ಯನ ಹೆಂಗ್ ಅನಿಸ್ತದ ಅಂತ ಹೇಳಿ. पप्पू जी, यहाँ लोगों का घर भैया रखिए, कोई बात नहीं है, ये तो प्यार है, सभी लोग क्या बांटते हैं, हम कुछ भी करेंगे। पप्पू यादव गरीब के मसीहा है भाई। दिखाइए, फोकस करते दिखाइए, देखिए किस तरह से पप्पू यादव आगे दिखाओ, साला मारेंगे जूता से। ಅಲ್ರಿ, ಇದನ್ನೇನು ರೊಕ್ಕಕ್ಕಿರುವಂತಹ ಕಿಮ್ಮತ್ತು ಶಕ್ತಿ ಅಂತ ಅನ್ಬೇಕು? ಅಥವಾ ಈ ಸ್ವತಂತ್ರ ಮಾಧ್ಯಮಕ್ಕೂ ಯೂಟ್ಯೂಬರ್ಸ್ಗೂ ವ್ಯತ್ಯಾಸನೇ ಇಲ್ಲಾರ್ದಂಗ ಒಂದು ಕ್ಯಾಮ್ರಾನ ಒಂದು ಮೈಕ್ ತಗೊಂಡು ಬಂದು ಬಿಡ್ತಾರೆ, ಎಲ್ಲಾ ಕಡೆ ಮೈಕ್ ಹಿಡಿತಾರೆ. ಯಾವುದನ್ನ ಸ್ವತಂತ್ರ ಮಾಧ್ಯಮ ಅಂತ ಹೇಳ್ಬೇಕು ನಾವು? ಇದು ಬಹಳ ಆಳವಾಗಿ ಯೋಚನೆ ಮಾಡುವಂತಹ ವಿಷಯ. ಕ್ಯಾಮ್ರಾ ಮುಂದೆ ಈ ತರ ಲಂಚ ಕೊಟ್ಟಿದ್ದಕ್ಕೆ ಅವ್ರಿಗೆ ಹೊಗಳ್ತಾರಂದ್ರ ಇನ್ನು ಯಾವ್ಯಾವ ತರ ರೂಪ ಪಡ್ಕೋಬಹುದು ಅಂತ ನೀವು ಸ್ವಲ್ಪ ವಿಚಾರ ಮಾಡ್ಬೇಕು. ಗಂಭೀರವಾದ ವಿಚಾರ ಇದು ಅಂತ ಹೇಳ್ತೀನಿ ನಾನು. ಇನ್ನಿ ಕಾಂಗ್ರೆಸ್ ಸಂಸದ ಅದಾರ ನೋಡ್ರಿ, ಲೋಕಸಭೆ ವಿರೋಧ ಪಕ್ಷದ ಉಪನಾಯಕ ಗೌರವ್ ಗೊಗೊಯ್. ಇವ್ರ ಎದುರ ಒಬ್ರು ಆಡಿದಂತ ಮಾತು ಕೇಳಿ ಗಾಬರಿ ಆಗ್ಬಿಟ್ಟೇನ. ಅವ್ರ ಮಾತು ಏನು? ಅಪ್ಪಿ ತಪ್ಪಿ ಬಂದಂತಹ ಖರೆ ಮಾತಿಗೆ ಗೊಗೊಯ್ ಅವರ ರಿಯಾಕ್ಷನ್ ನೋಡ್ಬೇಕು ನೀವು. ಒಂದ್ಸಲ ಅಲ್ಲ, 2 ಸಲ ಹಾಕ್ರಪ್ಪ. मोहब्बत की बाजार में नफरत की दुकान खुल रहा है। मोहब्बत की बाजार में नफरत की दुकान खुल रहा है। ನೋಡಿದ್ರಿಲ್ಲ, ಪ್ರೀತಿಯ ಸಂತೆಯಲ್ಲಿ ದ್ವೇಷದ ಅಂಗಡಿ ತೆರ್ಕೊಂಡು ಕುಂತಾರ ಅಂತ ಹೇಳಿ ಏನೋ ಮಾತಿನ ಭರದಾಗ ಅಪ್ಪಿ ತಪ್ಪಿ ಸತ್ಯ ಹೇಳ್ಬಿಟ್ರು. ಅದಕ್ಕೆ ಅವ್ರ ರಿಯಾಕ್ಷನ್ ಅವ್ರಿಗೆ ಅರ್ಥ ಆಯ್ತೋ ಬಿಡ್ತೋ ಗೊತ್ತಿಲ್ಲ. ಆ ರಿಯಾಕ್ಷನ್ ನೋಡಿ ಭಾರಿ ಮಜಾ ಅಂತ ಅನಿಸ್ತು ನೋಡ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.